ಬೈತಾ ಇದ್ದಿ ನಿಂತ್ಕೋ ನೀನು ಅವ ನಿಂತ್ಕೋ ಅಲ್ಲ ಮನೇಲಿ ಯಾರಿದ್ರಿ ಮೊದಲು ಬನ್ನಿ ಹಾಕ್ತೆ ಯಾರಿದ್ರಿ ಮನೇಲಿ ಯಾರಿದ್ರಿ ಅಂತ ಆಮೇಲೆ ನಾ ಸುಮ್ಮನೆ ಐಕಿಲ್ಲ ಏಯ್ ಅದಾಳ ಅಂದ್ಲಲ್ಲ ಗುಡ್ಸಟ್ಟಿ ನನ್ನ ಮಗಳಿಗೆ ಮೋಸ ಮಾಡಿರೋಳು ಬಂದ್ರಮಿ ಆಚೆಗೆ ಬನ್ನಿ ಅಲ್ಲ ಯಾಕೆ ಕಿರ್ಚಾಡ್ತಾ ಇದ್ದೀರಿ ಇಲ್ಲ ಇಲ್ಲ ಏನು ಆಗಿಲ್ಲ ಏನೋ ದೊಡ್ಡದಾಗಂದ್ರಲ್ಲ ನನ್ನ ಮಗಳನ್ನ ಹಚ್ಕಡಂಗೆ ನೋಡ್ಕೊತೀನಿ ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ತೀನಿ ಅಂದ್ಬಿಟ್ಟು ದೊಡ್ಡದಾಗ ಅಂದ್ಬಿಟ್ರಿ ಈಗ ಏನು ಮಾಡೋದು ಅಂತ ಹೆಂಗ್ ಮಾಡೋದೀಗ ಮಾತಾಡಿ ಏನು ಹಚ್ಕಡ ನೋಡ್ಕೊ ನಾವು ಏನೋ ಒಂದಪ್ಪ ಬಾಯಿ ಮಾತಿಗೆ ಕೂಸ್ ತೆಗಿಸ್ತೀವಿ ಅಂತ ಅದಕ್ಕೆ ದೊಡ್ಡದಾಗಿ ರಂಪ ಮಾಡಿಬಿಟ್ಟು ಏನು ದೊಡ್ಡ ದೇವ್ರ ಥರ ಆ ಮಾತು ಈ ಮಾತು ಹಾಡಿ ನನ್ನ ಮಗಳು ಇಲ್ಲೇ ಇರಿಸ್ಕೊಂಡು ಈಗ ಕೂಸ್ ತೆಗಿಸಾಕಿದ್ದೀರಲ್ಲ ಏನು ಮಾಡಬೇಕು ನನಗೆ ಹೋಗಿ ಎಲ್ಲಿ ಕೇಳಬೇಕು ಅಂತ ಇದ್ನೇ ಮಾಡೋಕ್ಕೆ ಮಸ್ತತ್ ಮಾಡ್ಕೊಂಡು ನಾಟಕ ಆಡ್ಕೊಂಡು ಇಲ್ಲಿ ಇರಿಸ್ಕೊಂಡ್ರೆ ನನ್ನ ಮಗಳನ್ನ ಅಲ್ಲಿಗೆ ಹೊಂಟೋದ್ರೆ ಸಾಕಿಕೊಂಡು ಹೆಂಗಾರು ಮಾಡ್ಬಿಡ್ತಾಳೆ ನೆಗಡ್ಕೊಂಡು ಇಲ್ದಂಗೆ ಮಾಡ್ಬಿಡೋದ ಮಗುವ ಅಂತ ನಾನೀಗ ನಿನ್ನ ಸುಮ್ಮನೆ ಬಿಡೋಕಿಲ್ಲ ಅಷ್ಟೇ ನಾನಂತೂ ಸುಮ್ಮನೆ ಬಿಡಲ್ಲ ಏನು ಮಾಡಿರೋದು ನನ್ನ ಮಗಳಿಗೆ ಏನು ಮಾಡಿರೋದು ನೀವು ಅವ್ವ ಬಾ ನೀನು ಆತಕ್ಕೆ ಕಿರ್ಚಾಡ್ತಿದ್ದಿ ಬವ್ವ ನೀನು ಬಾಯಿ ಮುಚ್ಕೊಂಡು ಇಟ್ಕೊ ನೀನು ಬಾಯಿ ಮುಚ್ಕೊಂಡು ಇವರು ನಿನಗೆ ಮೋಸವ ಮಾಡ್ತಾ ಕೂತವ್ರೆ ನಿನ್ಗೆ ಅನ್ಯಾಯ ಮಾಡ್ತಾರೆ ಕನ್ನಂದಿನಿ ನಿನಗೆ ಯಾಕೆ ಅರ್ಥ ಆಯ್ತಲ್ಲ ನಿನ್ಗೆ ಅನ್ಯಾಯ ಮಾಡ್ತಾವ್ರೆ ಇವರು ಯಾಕೆ ಅರ್ಥ ಆಯ್ತಲ್ಲ ನಿನಗೆ ಒಂಚೂರು ಗೊತ್ತಾಯ್ತಲ್ವಾ ಏನು ಮಾಡ್ತಾ ಇದ್ದಾರೆ ಮನೇಲಿ ಎಂದನೇ ಬಿಟ್ಬಿಟ್ಟು ಮಂಗೆ ಹೇಗಿದೆಯಲ್ಲ ತಲೆಗೆ ಕೆಟ್ಟೋಗಿದ್ದದ ಅಲ್ಲ ನಿಮ್ಗೊಂಚೂರು ಗೊತ್ತಾಯ್ತಿಲ್ವಾ ಇದು ಯಾಕೆ ಬಂದು ಹಿಂಗೆ ಆಡ್ತಿದ್ದೀರಿ ಅಲ್ಲ ಹುಚ್ಚು ಬಂದಿದ್ದದ ಸುಮ್ಮನೆ ಮಗಿನ ತೆಗ್ಸೋಕ್ಕೆ ಹೇಳಿ ಹುಚ್ಚು ಬಂದಿದ್ದದ ನಂದಿನಿನೇ ಕೇಳಿ ಡಾಕ್ಟ್ರು ಏನಂದ್ರಂತೆ ಎತ್ತಂದ್ರಂತೆ ಅಂತ ನಂದಿನಿನೇ ಕೇಳಿ ಸುಮ್ಮನೆ ಬಂದಿದ್ಲಿ ಗಲಾಟೆ ಮಾಡಬೇಡಿ ಈಗಲೇ ನಮಗೆ 1000 ಕಷ್ಟವೇ ಮಧ್ಯದಲ್ಲಿ ನೀವು ಬೇರೆ ಬರ್ಬಿಟ್ಟು ಇಲ್ಲಿ ಸುಮ್ಮನೆ ನೆಮ್ಮದಿನೆಲ್ಲನೂ ಹಾಳು ಮಾಡಬೇಡಿ ನಿಮ್ದು ಅಮ್ಮಯ್ಯ ಓಹೋ ನೆಮ್ಮದಿ ಹಾಳು ಮಾಡಬಾರ್ದಂತೆ ನೆಮ್ಮದಿಯ ಈಗ ನನ್ನ ನೆಮ್ಮದಿ ಹಾಳಾಗೋದಲ್ಲ ನನ್ನ ಮಗಳ ಜೀವನ ಹಾಳಾಗೋದಲ್ಲ ಏನು ಮಾಡೋದು ನಾನು ಏನು ಹೆಂಗೆ ಹೋಗಿ ಮಗಿನ ಹೆಂಗೆ ತೆಗ್ಸಾಕಿದ್ರಿ ಅಂತ ಅಲ್ಲ ನೀವು ಯಾಕೆ ಈ ಥರ ಬಂದು ಗಲಾಟೆ ಮಾಡ್ತಾ ಇದ್ದೀರಾ ನಿಮ್ಗೇನು ಗೊತ್ತಾಗೋದಿಲ್ವಾ ಬಿತ್ರಿ ಬಂದು ನೋಡುವ ಬಿತ್ರಿ ಬಂದ್ಬಿಟ್ಲು ಅಲ್ಲ ದೊಡ್ಡದಾಗಿ ಹೇಳ್ದಲ್ಲ ನಾನು ಕೂಸ್ನಾಗ ನೋಡ್ಕೊತೀನಿ ಅಂದ ಚಂದಾಗ ನೋಡ್ಕೊತೀನಿ ಒಂಚೂರು ಹೆಚ್ಚು ಕಡಿಮೆ ಆದರೆ ಬಂದು ನಾನು ಕೇಳಿ ನಾನು ಮಾಡ್ತೀನಿ ನಿಮ್ದು ಅಮ್ಮ ಎಬ್ಬಿಟ್ಟೋಗಿ ಹಂಗೆ ಹಿಂಗೆ ಅಂತ ನಾಟಕ ಬಡ್ದಲ್ಲ ಈಗೆಲ್ಲಿ ಅಂತ ಎಲ್ಲಿರೋದು ನನ್ನ ಕೂಸೀಗ ನಾನು ಕೂಸು ತೆಗ್ಸಿದ್ದೀರಲ್ಲ ಗೊತ್ತಾಕಿಲ್ವಾ ನಂಗೆ ಗೊತ್ತಾಕಿಲ್ವ ರಾಕ್ಷಸರುಗಳು ಸುಮ್ಮನೆ ಮೇಲ್ ಬಣ್ಣ ಹಾಕೊಂಡು ನಟಿಸ್ತಿರೋರೆಲ್ಲವ ನೀವು ಎಲ್ಲಿಗೆ ಏನು ಮಾಡೋದು ನಾನು ಕೂಸಿಲ್ವಲ್ಲ ಅಲ್ಲ ಇದೇನು ಈ ಥರ ಮಾತಾಡ್ತಿದ್ದೀರಾ ಹಾಸ್ಪಿಟ್ಲಿಗೆ ನಂದಿನಿ ಹೋಗಿದ್ಲು ಕೇಳಿ ಅವ್ರ ಜೊತೆ ಸೂರ್ಯ ಹೋಗಿದ್ರು ಆ ನಂದಿನಿನೇ ಕೇಳಿ ಏನು ಅವಳನ್ನ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡೋಗಿ ಮಗು ಏನು ತೆಗ್ಸಿಲ್ಲ ಅರ್ಥ ಆಗ್ತಿದ್ಯಾ ಸುಮ್ಮನೆ ಬಂದು ಗಲಾಟೆ ಮಾಡಬೇಡಿ ಏನಾದ್ರು ವಿಚಾರ ಇದೆ ಕೂತ್ಬಿಟ್ಟು ಮಾತಾಡಬೇಕು ಅದು ಬಂದ್ಬಿಟ್ಟು ಏಕಾಏಕಿ ಜಗಳಕ್ಕೆ ಬರ್ತಿರಲ್ಲ ಇಲ್ಲೇ ತುಂಬ ಕಷ್ಟ ಇದೆ ಇಲ್ಲೇ ಅತ್ತೆಯವರೆಲ್ಲ ತುಂಬ ಬೇಜಾರಲ್ಲಿದ್ದಾರೆ ಸೂರ್ಯ ಅವರೆಲ್ಲ ಬೇಜಾರಲ್ಲಿದ್ದಾರೆ ಆಮೇಲೆ ನಂದಿನಿಯವರು ನಾವು ಮಗು ಇಲ್ಲ ಅಂದ್ಬಿಟ್ಟು ಅವರು ಬೇಜಾರಲ್ಲಿದ್ದಾರೆ ನೀವೇನು ಈ ಟೈಮಲ್ಲಿ ಬಂದ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದೀರಲ್ಲ ನಿಮ್ಗೇನು ಗೊತ್ತಾಗುತ್ತೋ ಇಲ್ವೋ ಒಂದು ಸ್ವಲ್ಪ ಹೆಂಗಿರಬೇಕು ಏನು ಎತ್ತ ಅಂತ ಕಲ್ತ್ಕೊಳ್ಳಿ ಎಲ್ಲನೂ ನಿಂತವ್ ನೋಡ್ಬಿಟ್ಟು ಕಲಿಬೇಕು ನಾನು ನಾನವೇ ಏನು ಬರೋಕ್ಕಿಲ್ವಲ್ಲ ನನಗೆ ಇನ್ನೇನು ಮಾಡನೆ ನಿಂತವ್ ನೋಡ್ಕೊಂಡು ಕಲಿಬೇಕು ಅವ ಸುಮ್ಮನೆ ಇರೋವ ನೀನು ಅದೇ ಕವಂಗ ಆಡ್ತಿದ್ದೀನಿ ನೀನು ಅವ ಸುಮ್ಮನೆ ಇರೋ ಗಲಾಟೆ ಮಾಡಬೇಡ ನೀನು ಅಲ್ಲ ನಿಮ್ಮ ಕಷ್ಟ ಏನು ಅಂತ ನಮ್ಗೆ ಅರ್ಥ ಆಯ್ತದೆ ಬುಡಿ ನೀವು ಯಾತಿಕಂಗೆ ಇದು ಮಾಡ್ತಾ ಇದ್ದೀರಿ ಏನು ಸೂರಿಗೆ ಹುಚ್ಚು ಬಂದಿದ್ದದ ಮಗಿ ತೆಗಿಸೋಕ್ಕೆ ಅವ್ರು ಹೇಳಿದ್ರಂತೆ ಮಗ ಇರೋಕ್ಕಿಲ್ಲ ಸುಮ್ಮನೆ ಏನು ಮಾಡೋಕ್ಕೆ ಅಂತ ಅಂದ್ರಂತೆ ಅದಕ್ಕೆ ತೆಗ್ಸಿರೋದು ನೀವೇದಕ್ಕೆ ಹಂಗೆ ಇದು ಮಾಡ್ತಿದ್ದೀರಿ ನೀವೇದಕ್ಕೆ ಈ ಥರ ಹಿಂಗೆ ಬಂದು ಗಲಾಟೆ ಮಾಡ್ತಿದ್ದೀರಿ ಗೊತ್ತಾಗಿಲ್ವ ನಿಮಗೆ ಹೆಂಗಿರಬೇಕು ಏನು ಎತ್ತ ಅಂತ ಸುಮ್ಮನೆ ನಿಮ್ದು ಅಮ್ಮಯ್ಯ ಈಗ ತೊಂದರೆ ಕೊಡಬೇಡಿ ಬೇಕಾರೆ ಆಮೇಲೆ ಮಾತಾಡೋಕ್ಕಾಯ್ತದೆ ಈಗಲೇ ನನ್ನ ಮನಸ್ಸು ಸರಿಲ್ಲ ಬಂದು ಏನಾದ್ರು ಮಾತಾಡೋಕೆ ಬರಬೇಡಿ ನಿಮ್ಮ ತಮ್ಮಯ್ಯ ನಿಮ್ಮ ಮನ್ಸೇನು ಸರಿಲ್ಲ ನನ್ನ ಮನ್ಸೇನು ಚೆನ್ನಾಗಿದ್ದದ ಈ ಥರ ಮಾಡಿ ಕೂರಿಸಿದಿರಲ್ಲ ನಂಬಿಕೆ ಸರಿಯಾದ ಕೆಲಸ ಮಾಡಿದ್ರೆ ಸರಿಯಾದ ಕೆಲಸವ ನನಗೋಗಿ ಯಾರು ನ್ಯಾಯ ಕೇಳಬೇಕು ನಿಮ್ಮ ಮಗ ಸೂರಿ ಸಂದೆ ಗಂಟ ನಿಜ ಅಂತ ಬಾಯಿ ಬಡ್ಕತಾ ಇರ್ತಾನಲ್ಲ ದಿನ ಬಾಯಿ ಬಡ್ಕತಾ ಇರ್ತಾನೆ ನಿಜ ಅಂತ ಈಗೇನು ಮಾಡ್ರ ಕೆಲಸ ಅವನು ಬಾಯಿ ಬಿಟ್ರೆ ಸತ್ಯ ಹರಿಶ್ಚಂದ್ರನ ತುಂಡನಂಗೆ ಮಾತಾಡ್ತಾನೆ ಸತ್ಯ ಹರಿಶ್ಚಂದ್ರನ ತುಂಡನಂಗೆ ಈಗ ಮಾಡ್ರ ಕೆಲಸ ಏನು ಅಂತ ನನ್ನ ಮಗಳು ಕಾಣ್ದಾನೆ ಇನ್ನೊಂದು ಮದುವೆ ಮಾಡ್ಕೊಂಡ ಅದು ಸುಳ್ಳಲ್ಲ ಅಲ್ವಾ ಅದು ಮಾಡ್ಕೋಬೋದು ನೀವಲ್ವಾ ಕಾಸಿರೋರು ದುಡ್ಡಿರೋರು ನೀವೇನು ಮಾಡ್ಕೋಬೋದು ಆಮೇಲೆ ನಾನು ಹೇಳ್ದಾನೆ ನನಗೆ ಕೂಸು ತೆಗ್ಸಿರೋದು ಅದು ಸುಳ್ಳಲ್ಲ ಅಲ್ವಾ ಅದು ನಿಜ ನಾವು ಬೇರೆಯವ್ರು ಮಾಡಿದ್ರೆ ಅದು ತಪ್ಪು ನೀವು ಮಾಡಿದ್ರೆ ಸರಿ ಈ ಕಾಲದಲ್ಲಿ ಹಂಗೆ ಅಲ್ವಾ ಒಂದೆರಡು ಕಾಸು ಮಾಡಿರೋರಿಗೆ ಬೆಲೆ ಅಂದ ಚಂದ ನೋಡ್ತಾರೆ ಕಾಸು ಕರಿಮಣಿ ನೋಡ್ತಾರೆ ಬಟ್ಟೆ ಬರಿ ನೋಡ್ತಾರೆ ನಾವು ನೋಡೋಕ್ಕೆ ಬಡವ್ರಾಗಿವೆಲ್ಲ ನಾವು ನಿಜ ಹೇಳಿ ಏನು ಹೇಳಿ ನಮಗೆ ಬೆಲೆ ಇಲ್ಲ ನೀವು ಸುಳ್ಳು ಹೇಳಿ ನಮ್ಮ ಬಾಯಿ ಬಿಟ್ರೆ ಸತ್ಯ ಹರಿಚಂದ್ರ ತುಂಡಂಗೆ ಮಾತಾಡಿ ಅವು ಒಳಗಿರೋದೆಲ್ಲ ಬರೀ ಸುಳ್ಳು ಅರೆ ಬೇರೆಯವ್ರ ಜೊತೆ ಮಾತಾಡಿದ ಮಾತ್ರವ ಏನು ದೇವರು ಬುದ್ಧಿ ಹೇಳೋಕ್ಕಿಲ್ವಾ ಹಾಗೆ ನಿಮ್ಮ ಬುದ್ಧಿಯ ನಾನು ನೋಡಿನಿ ಕತೆ ನೋಡ್ತಾ ನೋಡಿ ನಿಮ್ಮ ನೋವು ಏನು ಅಂತ ಅರ್ಥ ಆಗುತ್ತೆ ಹಾಗನ್ಬಿಟ್ಟು ಇನ್ನೊಬ್ರು ನೋವಲ್ಲಿರುವಾಗ ಮತ್ತೆ ಆ ನೋವು ಕೊಡೋದು ತಪ್ಪು ನೀವು ಯಾಕೆ ಈ ಥರ ಹಾಡ್ತಾ ಇದ್ದೀರಾ ಇಲ್ಲಿ ಮನೇಲಿ ಎಲ್ಲ ಬೇಜಾರಲ್ಲಿದ್ದಾರೆ ತೊಂದರೆಲಿದ್ದಾರೆ ಪ್ಲೀಸ್ ಏನು ಗಲಾಟೆ ಮಾಡಬೇಡಿ ದಯಮಾಡಿ ಹೇಳಕ್ಕೆ ಬಂದ್ಬಿಟ್ಟು ನೋಡವ ಹೇಳಕ್ಕೆ ಬಂದ್ಬಿಡ್ತಾ ನೀನು ಸರಿಯಾಗಿ ಸೇರ್ಕೊಂಡಿದ್ದೀವಿ ಅವ್ರ ಗುಂಪಿಗೆ ಸರಿಯಾಗಿ ಸೇರ್ಕೊಂಡಿದ್ದಿ ನೀನು ಹೆಂಗೆ ಮದುವೆ ಅದೇ 2 ಮದುವೆಯಾ ನೀನು ಹೆಂಗೆ ಅದೇ ಅಂತ ಅಲ್ಲ ಇದು ಯಾಕೆ ಮಾತಾಡ್ತಿದ್ದೀರಿ ನಂದಿನಿಗೆ ಗೊತ್ತಿಲ್ವಾ
ಕೂಸ್ ತಗ್ಸಿರೋ ವಿಚಾರ ಅದು ಬಿಟ್ಬಿಟ್ಟು ಇನ್ನ ಕತೆ ಪುರಾಣನೆಲ್ಲ ತೆಗಿತಾ ಕೂತಿದ್ದೀರಲ್ಲ. ನಂದಿನಿಗೂ ಗೊತ್ತು, ಏನ್ ನಾವು ಹೋಗಿದ್ದಿಲ್ಲ, ಸೂರ್ಯ ನಮಗೂ ಹೇಳಿಲ್ಲ, ರುಕ್ಮಿಣಿಗೂ ಹೇಳಿಲ್ಲ, ನಮ್ಮ ಮನೆಯವ್ರಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ನಂದಿನಿಗೆ ಹೇಳ್ಬಿಟ್ಟು ಕೂಸ್ ತಗ್ಸಿಟ್ಟು ಬಂದಿರೋದು. ನಿಮ್ಮ ಮಗಳುಂಟು ನೀವುಂಟು ಕೇಳ್ಕೊಳ್ಳಿ ನಿಮ್ಮ ಮಗಳನ್ನ. ನೀವು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಹಿಂಗೆ ಗಲಾಟೆ ಮಾಡಿದ್ರೆ ಏನು ಮಾಡೋದು? ಅಲ್ಲ ಸ್ಕ್ಯಾನಿಂಗ್ ಮಾಡ್ಸ್ಕೊಬತ್ತೀನಿ ಅಂದ್ಬಿಟ್ಟು ಇಬ್ರು ಹೋಗ್ಬಿಟ್ಟು ಕೂಸ್ ತಗ್ಸ್ಕೊ ಬಂದವ್ರೆ. ನಾನು ಕೇಳಿದ್ರೆ ನಾವೇನು ಮಾಡೋದು? ಓ ಚೆನ್ನಾಗದೆ ನಿಮ್ಮ ಮಗಳು ಕೇಳಿ ಸೂರಿ ಕೇಳಿ ಎದ್ರುಬಿಟ್ಟು ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅವರು ಹೇಳಿದ್ರು ಕೂಸು ಬೆಳವಣಿಗೆ ಆಗಿಲ್ಲ ಅಂತ, ಅದಕ್ಕೆ ತೆಗ್ದಾಕ್ತೀವಿ ಅಂದು. ಅದು ಬಿಟ್ಬಿಟ್ಟು ಇದೇನು ಹಿಂಗೆ ಮಾತಾಡ್ತಿದ್ರಿ? ಅಲ್ಲ ಸೂರ್ಯ ಏನೋ ನಿಮ್ಮ ಮಗ ಅಲ್ಲ, ಅವನ ಮೇಲೇನೋ ನಂಬಿಕೆ ಇಲ್ಲ. ನಿಮ್ಮ ಮಗಳು ಹೇಳ್ತಾವಳಲ್ಲ, ಏಕೆ ನಿಮ್ಮ ಮಗಳ ಮೇಲೆ ನಂಬಿಕೆ ಇಲ್ವಾ? ನನ್ನ ಮಗಳ ಮೇಲೆ ಅದಕ್ಕೆ ನಂಬಿಕೆ ಇಲ್ಲ, ನನ್ನ ಮಗಳ ಮೇಲೆ ನಂಬಿಕೆ ಅದೇ. ಆದರೆ ನನ್ನ ಮಗಳಿಗೆ ತಲೆಗಿಲ್ಲ ಸಾವ್ರಿ ಅದು ಇದು ಹೇಳ್ಕೊಟ್ಬಿಟ್ಟು ನನ್ನ ಮಗಳು ಪೆದ್ ಮುಂಡೆದು. ಮೊದಲೇ ಬುದ್ಧಿ ಇಲ್ಲ, ಯಾರು ಏನು ಹೇಳಿದ್ರು ನಂಬ್ಕತ್ತದೆ, ಯಾರು ಏನು ಮಾಡಿದ್ರು ನಂಬ್ಕತ್ತದೆ. ಅದಕ್ಕೆ ಎಲ್ಲವ ಸೇರ್ಕೊಂಡು ನನ್ನ ಮಗಳಿಗೆ ತಲೆಗೆ ಚೊಬ್ಬು ಕೊಟ್ಬಿಟ್ಟು ತಲೆ ಮೇಲೆ ಕಲ್ಲು ಎತ್ತಾಕ್ಬಿಟ್ಟಿದ್ವಿ, ಚಪ್ಪಡಿ ಕಲ್ಲ ಅಂತ ಭಯ. ನನ್ನ ಮಗಳಿಗೆ ಚಪ್ಪಡಿ ಕಲ್ಲು ಹೆಳೆದ್ಬಿಟ್ಟಿದ್ವಿ ತಲೆ ಮೇಲೆ ಅನ್ನೋದೇ ಭಯ ನನಗೆ. ಏನಾಯ್ತು? ಯಾಕೆ ಈ ಥರ ಗಲಾಟೆ ಮಾಡ್ತಾ ಇದ್ದೀರಾ? ಓ ಬಪ್ಪ ಬಾ ಬಾ, ಸತ್ಯ ಹರಿಶ್ಚಂದ್ರ ತುಂಡೆ ಬಾ. ನಾಲ್ಗೆ ಬಿಗಿಡ್ದು ಮಾತಾಡಿ ಏನು ಮಾತಾಡ್ತಾರ ಚಂದ? ಹೇಳು ಮಗಿನ ಯಾಕೆ ಸಾಯಿಸ್ತೆ ಅಂತ. ಅಲ್ಲಮ್ಮ, ನಾನು ಯಾಕೆ ಮಗು ಸಾಯಿಸ್ಲಿ? ನಾನು ಯಾಕಮ್ಮ ಸಾಯಿಸ್ಲಿ? ಡಾಕ್ಟ್ರು ಮಗು ಬೆಳವಣಿಗೆ ಆಗಿಲ್ಲ ಅಂತ ಹೇಳಿದ್ರು, ಅದು ತೆಗೆಸಿದ್ದು. ಅದು ನಂದಿನಿ ಅವ್ರಿಗೆ ಗೊತ್ತು ಅಲ್ವಾ? ನೀವು ಯಾಕೆ ಅದೇ ವಿಷಯ ತಗೊಂಡು ಗಲಾಟೆ ಮಾಡ್ತಿದ್ದೀರಾ? ಇವಾಗ ತುಂಬ ಪ್ರಾಬ್ಲಮ್ ಇದ್ದಾರೆ, ಅಪ್ಪ ಹಾಸ್ಪಿಟಲ್ ಇದ್ದಾರೆ, ಅಲ್ಲಿಂದ ನಾನು ಇವಾಗ ತಾನೇ ಬಂದೆ. ನೀವು ನೋಡ್ರಿ ಈ ಥರ ಗಲಾಟೆ ಮಾಡ್ತಿದ್ದೀರಲ್ಲ ಈ ಪರಿಸ್ಥಿತಿಲಿ. ನನಗೆ ಅದೆಲ್ಲ ಬೇಕಾಗಿಲ್ಲ, ಅರ್ಥವಾಯ್ತಾ? ಬೇಕಾಗಿಲ್ಲ ನನಗೆ ಅದೆಲ್ಲವ ಮರಿವಾದಿಗಿಂತ. ಹೇಳು ನೀನು. ಅಲ್ಲ ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಇನ್ನು ಮರುವಾದಿಯಿಂದ ಹಾಗೆ ಹೇಳು ಹೀಗೆ ಹೇಳು ಅಂತ ಇದ್ದೀರಾ? ಅವ್ರು ಇರತ್ತೆ ಹೇಳುವ ಹೇಳ್ತಿರೋದು. ಅಲ್ಲ ನಂದಿನಿ, ನೀನೇನು ಬಾಯಿ ಮುಚ್ಕೊಂಡು ನಿಂತಿದೀಯಾ? ಸುಮ್ ಬಾಯಿ ಬಿಟ್ಟು ಹೇಳು ಏನಾಗಿದೆ ಅಂತ. ಅವ್ವ ಸುಂಬವ್ವ ಯಾಕವ ಎಲ್ಲರ ಕೈಲಂಗ್ ಬಯಸ್ತಾ ಇದ್ದೀಪಾ ನೀನು? ಮರ್ಯಾದಿಂದ ಹೇಳಿದ್ರೆ ಸರಿ ಆಯ್ತು. ಈಗ ನಿನ್ನ ನಾನಂತೂ ಸುಮ್ ಬಿಟ್ಕೊಡಲ್ಲ. ಅಮ್ಮ ಸುಮ್ಮನೆ ಬಿಟ್ಬಿಡಿ ನೀವು. ಇದೇನಮ್ಮ ನೀವು ಕಾಲರ್ ಹಿಡ್ದಿದ್ದೀರಾ? ಅಲ್ಲ ಯಾಕಂದ್ರೆ ಕಾಲರ್ ಹಿಡ್ತಿದ್ದೀರಾ? ಸುಮ್ಮನೆ ಯಾಕೆ ನಾನ್ಸೆನ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಇಲ್ಲಿ? ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಅವ್ವ ಬುಡೋದು ಯಾಕಂತ ಆಡ್ತಿದ್ದೆ ನೀನು? ಬುಡವ ನಿಂದ ಅಮ್ಮಯ್ಯ. ಅಲ್ಲ ಅದಕ್ಕೆ ಹಿಡ್ಕೊಂಡಿದ್ರಿ ಬುಡಿ ನನ್ನ ಮಗನ ಬುಡಿ ಬಿಟ್ರೆ ಈಗ ಸರಿ ಆಯ್ತು ಅವ್ರನ್ನ. ಅವ್ವ ಬುಡವ ನೀನು ಬುಡು ಇವ್ರನ್ನ. ಮುಂದುವರಿಯುವುದು ಹಂಗೆ ವಿಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್